ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೇರಿದಂತೆ ಉಳಿದ ಕಾಂಗ್ರೆಸ್ ನಾಯಕರು ಏನು ರಿಯಾಕ್ಷನ್ ಅನ್ನು ಕೊಟ್ಟರು, ಎಷ್ಟು ಜನ ಡಿಫೆಂಡ್ ಮಾಡಿದ್ರು, ಎಷ್ಟು ಜನ ಅಂತರ ಕಾಯ್ದುಕೊಂಡ್ರು, ಆ ಡೀಟೇಲ್ಸ್ ಕೂಡ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ನಾವ್ಯಾರು ಕೂಡ ಎಲ್ಲರ ಪ್ರಾಣ ಕೂಡ ಬಹಳ ಮುಖ್ಯ. ನಾವೆಲ್ಲ ಭಾರತೀಯರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ವಾಟ್ ಎವರ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ has taken a stand. We all been committed to it. We stand by it. Under the leadership of Mr. Mallikarjun Kharge and Rahul Gandhi, all the way he was in America, he flew back, he participated. We have been respecting. We want to keep this country united. So whatever the Chief Minister has spoken, I don't want to comment on it. It's better asked him because we have to ask his version. I don't want to comment anything else. So India has to be protected, and I think my party has already taken a stand on it. ಪರ ವಿರೋಧ ಸ್ಟಾರ್ಟ್ ಆಗುತ್ತೆ. ನಾನು ಅವ್ರ ನ್ಯೂನತೆಗಳನ್ನ ಹೇಳೋದು, ಸೊ ಅವರು ತಪ್ಪುಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಇಂಥ ಒಂದು ದೇಶದಲ್ಲಿ ಘಟನೆ ನಡೆದಾಗ ರಾಜಕೀಯ ವ್ಯಕ್ತಿಗಳು ಇದನ್ನು ಮಾತನಾಡೋದು ಅವಶ್ಯಕತೆ ಇತ್ತಾ ಅನ್ನುತ್ತೆ. ಅದಕ್ಕೋಸ್ಕರ ನಾನು ಈಗೇನು ಮಾತಾಡೋಕ್ಕೆ ಹೋಗಲ್ಲ, ಬೇರೆ ಸಂದರ್ಭದಲ್ಲಿ ಮಾತನಾಡ್ತೀನಿ. ಅಶೋಕರು ಒಂದು ಸ್ವಲ್ಪ ಅವರಿಗೆ ಮೊದಲಿಂದ ಗೊತ್ತಿದೆ ಯಾವ ರೀತಿ ಯಾವ್ಯಾವ ವಿಚಾರದಲ್ಲಿ ಮಾತನಾಡ್ತಾರೆ ಅಂತ. ಅವರು ಒಬ್ಬರು ಸೀನಿಯರ್ ಲೀಡ್ರು, ಅವರೇ ಅದ್ರ ಕಂಟ್ರೋಲ್ ಇಟ್ಕೋಬೇಕೇ ವಿನಃ ನಾನು ಅವ್ರಿಗೇನು ಬುದ್ಧಿ ಹೇಳೋಕ್ಕಾಗತ್ತಾ? ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತೂ ಶಾಂತಿಯನ್ನು ನಂಬ್ಕೊಂಡಿರ್ತಕ್ಕಂಥದ್ದು. ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನು ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಆದ್ದರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನು ಯಾರು ತಿಳ್ಕೊಳ್ಳೋದು ಬೇಡ. ಅದು ಯುದ್ಧ ಆಗಬೇಕು, ಅದೆಲ್ಲ ಕೂಡ ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಆರ್ಮಿ ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ಮೀಟಿಂಗ್ ಅದಕ್ಕೆ ಈ ದೇಶ ಜನರೆಲ್ಲರೂ ಕೂಡ ಇವತ್ತು ಹೋಗ್ತಾರೆ ಇದರಲ್ಲಿ. ಸೊ ಆಲ್ ಪಾರ್ಟಿ ಮೀಟಿಂಗ್ ವಿಲ್ ಡಿಸೈಡ್ ಆನ್ ದ್ಯಾಟ್. ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಅವ್ರು ಚರ್ಚೆ ಮಾಡ್ತಾರೆ.